ಕ್ಷುಲ್ಲಕ ಕಾರಣಕ್ಕೆ ನಡೆದ ಜಗಳ ಕೊಲೆಯಲ್ಲಿ ಅಂತ್ಯವಾದ ಘಟನೆ ಆನೇಕಲ್ನ ಹೊಸೂರು ಮುಖ್ಯ ರಸ್ತೆ ಸಿಂಗಸಂದ್ರದಲ್ಲಿ ನಡೆದಿದೆ. ಮೈದುನನೇ ಅತ್ತಿಗೆಯನ್ನ ಕೊಲೆ ಮಾಡಿದ್ದಾನೆ. ಗುಡಿಯಾವೇವಿ ಮೃತ ದುರ್ದೈವಿ. ಮೊಬೈಲ್ಗಾಗಿ ಅಕ್ಕ ಗುಡಿಯಾವೇವಿ ತಂಗಿ ಗೀತಾ ಕುಮಾರಿ ನಡುವೆ ಜಗಳ ನಡೀತಾ ಇತ್ತು. ಈ ವೇಳೆ ಜಗಳ ಬಿಡಿಸೋದಕ್ಕೆ ತಂಗಿ ಗಂಡ ಆರೋಪಿ ರಾಜೇಶ್ ಎಂಟ್ರಿ ನೀಡಿದ್ದಾನೆ. ಆಗ ಕೋಪದಲ್ಲಿ ತಂಗಿ ಗಂಡನಿಗೆ ಗುಡಿಯಾವೇವಿ ನಿಂದಿಸಿದ್ದಾರೆ. ಇದರಿಂದ ಸಿಟ್ಟಿಗೆದ್ದ ರಾಜೇಶ್ ಸೆಕ್ಯೂರಿಟಿ ಸ್ಟಿಕ್ನಿಂದ ತಲೆಗೆ ಹೊಡೆದು ಕೊಂದಿದ್ದಾನೆ. ಈ ಸಂಬಂಧ ಆರೋಪಿ ರಾಜೇಶ್ ಕುಮಾರ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಕುಡಿಯೋ ನೀರಿಗಾಗಿ ಹಾಹಾಕಾರ ಹಿನ್ನೆಲೆಯಲ್ಲಿ ಖಾಲಿ ಕೊಡವನ್ನ ಹೊತ್ತು ಶಾಸಕ ಎಂಟಿ ಕೃಷ್ಣಪ್ಪ ಪಾದಯಾತ್ರೆ ಮಾಡಿದ್ದಾರೆ. ತುರುವೇಕೆರೆಯ ದೇವೇಗೌಡ ವೃತ್ತದಿಂದ ಹೇಮಾವತಿ ಕಚೇರಿಯವರೆಗೂ ಪಾದಯಾತ್ರೆ ನಡೆಸಿದರು. ಈ ವೇಳೆ ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪಗೆ ಬಿಜೆಪಿ ಮುಖಂಡ ಎಂಡಿ ಲಕ್ಷ್ಮೀನಾರಾಯಣ್ ಸಾಥ್ ಕೊಟ್ಟರು. ತುರುವೇಕೆರೆ ಪಟ್ಟಣದ ಅಮಾನಿ ಕೆರೆಗೆ ಹೇಮಾವತಿ ನೀರು ಹರಿಸುವಂತೆ ಒತ್ತಾಯಿಸಿದ್ರು. ದೇವಾನಂದ ಆತ್ಮಹತ್ಯೆ ಪ್ರಕರಣದಲ್ಲಿ ಕರ್ತವ್ಯ ಲೋಪ ಆರೋಪದಡಿ ಕಲಬುರಗಿಯ ಪಿಎಸ್ಐ ವಿಜಯ್ ಕುಮಾರ್ ಅಮಾನತು ಮಾಡಲಾಗಿದೆ. ಇದೇ ಪ್ರಕರಣದಲ್ಲಿ ಇನ್ಸ್ಪೆಕ್ಟರ್ ವಿನಾಯಕ್ಗೆ ಈಶಾನ್ಯ ವಲಯ ಐಜಿಪಿ ಅಜಯ್ ಹಿಲೋರಿ ನೋಟಿಸ್ ಜಾರಿ ಮಾಡಿದ್ದಾರೆ. ಆತ್ಮಹತ್ಯೆ ಪ್ರಕರಣದಲ್ಲಿ ಆರೋಪಿಯನ್ನ ಬಂಧಿಸಿದ ಹಿನ್ನೆಲೆ ಅಮಾನತು ಮಾಡಲಾಗಿದೆ. ತುಮಕೂರಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯೋ ವೇಳೆ ಅಸ್ವಸ್ಥಗೊಂಡಿದ್ದ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾನೆ. ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲೇ ಸಾವನ್ನಪ್ಪಿದ್ದು ಮೋಹನ್ ಕುಮಾರ್ ಮೃತ ವಿದ್ಯಾರ್ಥಿ ಅಂತ ಗುರುತಿಸಲಾಗಿದೆ. ತುರುವೇಕೆರೆಯ ಸರಸ್ವತಿ ಬಾಲಕರ ಪ್ರೌಢಶಾಲಾ ಪರೀಕ್ಷಾ ಕೇಂದ್ರದಲ್ಲಿ ಈ ಘಟನೆ ನಡೆದಿದೆ. ಎಸ್ಎಸ್ಎಲ್ಸಿ ಪ್ರಶ್ನೆ ಪತ್ರಿಕೆ ತಡವಾಗಿ ವಿತರಣೆ ಮಾಡಿದ್ದಕ್ಕೆ ಮಕ್ಕಳು ಕಣ್ಣೀರು ಹಾಕಿದ್ದಾರೆ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಚೌಡಾಪುರದಲ್ಲಿ ಈ ಘಟನೆ ನಡೆದಿದೆ. ಚೌಡಾಪುರದ ವಿಎಲ್ ಭಟ್ ಶಾಲೆಯಲ್ಲಿ ಮಕ್ಕಳಿಗೆ ತಡವಾಗಿ ಪ್ರಶ್ನೆ ಪತ್ರಿಕೆ ವಿತರಿಸಲಾಯಿತು. ಪರೀಕ್ಷೆ ಮುಗಿದ ಬಳಿಕ ಪೋಷಕರ ಮುಂದೆ ಘಟನೆ ಬಗ್ಗೆ ಹೇಳಿ ಮಕ್ಕಳು ಕಣ್ಣೀರು ಹಾಕಿದ್ದಾರೆ. ಪರೀಕ್ಷಾ ಕೇಂದ್ರದ ಮುಂದೆ ಬಂದ ಪೋಷಕರು ಶಿಕ್ಷಣ ಇಲಾಖೆ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕೊಪ್ಪಳ ಬಿಜೆಪಿಯ ಅಸಮಾಧಾನ ತಾತ್ಕಾಲಿಕ ಶಮನವಾಗಿದೆ. ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಸಂಧಾನ ಸಕ್ಸಸ್ ಎನ್ನಲಾಗ್ತಾ ಇದೆ. ಹಾಲಿ ಅಭ್ಯರ್ಥಿಯ ಪರ ಪ್ರಚಾರಕ್ಕೆ ಸಂಸದ ಕರಡಿ ಸಂಗಣ್ಣ ಒಪ್ಪಿಗೆ ಸೂಚಿಸಿದ್ದಾರೆ. ಆದರೆ ಹೈಕಮಾಂಡ್ ಅಂಗಳಕ್ಕೆ ಕೊಪ್ಪಳ ಮುಖಂಡರು ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗ್ತಾ ಇದೆ. ಮನವಿಯನ್ನು ಕೂಲಂಕಷವಾಗಿ ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಮತ್ತು ನಮ್ಮ ಸುಪ್ರೀಂ ನಾಯಕರಾದಂಥ ಮಾನ್ಯ ಯಡಿಯೂರಪ್ಪನವರು, ನಮ್ಮ ಕೇಂದ್ರ ಮಂತ್ರಿಗಳಂತ ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರು ಮತ್ತು ಮಾಜಿ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿ ಅವರು, ನಮ್ಮ ಇನ್ನಿತರ ನಮ್ಮ ನಾಯಕರಂತ ನಮ್ಮ ರವಿಕುಮಾರ್ ಅವರು ಮತ್ತು ಅರವಿಂದ್ ಬೆಲ್ಲದವರು, ಇನ್ನೂ ಅನೇಕ ಜನ ಅದರಲ್ಲಿ ಪಾಲ್ಗೊಂಡಿದ್ದರು. ಪಕ್ಷದ ಒಂದು ಒಗ್ಗಟ್ಟಿನ ಅಥವಾ ಪಕ್ಷದ ಒಂದು ಬೆಳವಣಿಗೆ ಮತ್ತು ಮುಂದಿನ ನಮ್ಮೆಲ್ಲರ ಗುರಿ ಏನಂದರೆ ಈ ದೇಶಕ್ಕೆ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕಂತೇಳಿ ಕೂಡ ಒಂದು ನಮ್ಮೆಲ್ಲರ ಬಯಕೆ ಇದೆ. ಜನ ಕೂಡ ಅದನ್ನು ಬಯಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ಒಂದು ವ್ಯತ್ಯಾಸಗಳಿದ್ದರೆ ಅದನ್ನು ಸರಿ ಮಾಡ್ತೀವಿ ಅಂಥೇಳಿ ಎಲ್ಲ ನಾಯಕರು ಕೂಡ ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ಪಕ್ಷದ ಕೆಲಸವನ್ನು ನಾನು ಮಾಡ್ತೀನಿ. ಆ ಮನವಿ ಆನೇಕಲ್ನ ಎ ನಾರಾಯಣ ಸ್ವಾಮಿಗೆ ಟಿಕೆಟ್ ಮಿಸ್ ಆಗುತ್ತಾ ಅನ್ನುವಂತಹ ಚರ್ಚೆ ಶುರುವಾಗಿದೆ. ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದ್ದು ಅವರಿಗೆ ಮುಳುವಾಯ್ತಾ ಎಂಬ ಶಂಕೆ ವ್ಯಕ್ತವಾಗಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಎ ನಾರಾಯಣ ಸ್ವಾಮಿ ರಿಯಾಕ್ಷನ್ ಕೊಟ್ಟಿದ್ದು, ನಾನು ಭ್ರಷ್ಟಾಚಾರದ ವಿರುದ್ಧವಾಗಿ ಧ್ವನಿ ಎತ್ತಿದ್ದೆ, ಇದು ಕೇಂದ್ರದವರಿಗೂ ಕೂಡ ಬೇಸರ ಆಗಿರಬಹುದು ಅಂತಂದ್ರು. ಈ ಪ್ರತಿ ಕ್ಷೇತ್ರದ ಬಗ್ಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಚಿತ್ರದುರ್ಗದಲ್ಲಿ ವಿಶೇಷವಾಗಿ ಅದಕ್ಕೆ ಕಾರಣ ಹಿಂದೆ ನಾರಾಯಣಸ್ವಾಮಿ ಮಾಡಿದಂಥ ಒಂದು ಸ್ಟೇಟ್ಮೆಂಟ್. ಇವತ್ತಿನ ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟ ವ್ಯವಸ್ಥೆಯ ರಾಜಕಾರಣದ ವಿರುದ್ಧವಾಗಿ ರಾಜಕಾರಣದಿಂದ ನಾನು ಹೊರಗಿರ್ಬೇಕಂತ ಹೇಳಿದ್ದೆ. ನಾರಾಯಣಸ್ವಾಮಿ ಅವರು ಸ್ಟೇಟ್ಮೆಂಟಿಗೆ ಅದನ್ನು ತಾಸರು ನೋಡಿ ಇಷ್ಟೊಂದು ಕ್ಯಾಂಡಿಡೇಟ್ ಆಗಿಬಿಡ್ತಾ ಇದ್ದರು. ಕರ್ನಾಟಕದ ಭ್ರಷ್ಟ ರಾಜಕಾರಣದ ಬಗ್ಗೆ ನಾರಾಯಣಸ್ವಾಮಿ ಕೊಟ್ಟಂಥ ಸ್ಟೇಟ್ಮೆಂಟ್ಗೆ ಬದ್ಧತೆ ಬಿ ಜೆ ಪಿಗಿದೆ. ಆ ದೃಷ್ಟಿಯಿಂದ ಇವತ್ತಿಗೂ ಆ ಒಂದು ಚಿತ್ರದುರ್ಗ ಕ್ಷೇತ್ರದ ಅಭ್ಯರ್ಥಿಯನ್ನು ಘೋಷಣೆ ಆಗಲಿಲ್ಲ. ದೇಶದ ಬಹುತೇಕ ಮೋದಿ ಮತ್ತು ಹಲವರನ್ನು ಬಿಟ್ಟರೆ ಅನೇಕ ರಾಜಕಾರಣಿಗಳು ಭ್ರಷ್ಟಾಚಾರದ ಮುಳುಗೋಗಿದ್ದಾರೆ.
ಮಾಜಿ ಸಚಿವ ಸುಧಾಕರ್ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ಬಾಂಬ್ ಸಿಡಿಸಿದ್ದಾರೆ. ಕೋವಿಡ್ ಹಗರಣದ ತನಿಖೆಯ ಕುಣಿಕೆಯಿಂದ ಪಾರಾಗೋದಕ್ಕೆ ಸುಧಾಕರ್ ಸಿಎಂ ಡಿಸಿಎಂ ಅವರನ್ನ ಗುಪ್ತವಾಗಿ ಭೇಟಿ ಆಗ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲ, ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಸ್ಥಳೀಯ ನಾಯಕರ ಮೇಲೂ ಒತ್ತಡ ಹೇರುತ್ತಿದ್ದಾರೆ. 2200 ಕೋಟಿ ಹಗರಣದಲ್ಲಿ ಭ್ರಷ್ಟಾಚಾರ ಸಾಬೀತಾಗಿದೆ. ಸುಧಾಕರ್ ಭ್ರಷ್ಟಾಚಾರ ಮಾಡಿರುವುದು ಸಾಬೀತಾಗಲಿದೆ. ಶೀಘ್ರವಾಗಿ ಹಗರಣದ ತನಿಖೆ ಹೊರಗೆ ಬರಲಿದೆ ಅಂತ ಹೇಳಿದರು. ಡಾಕ್ಟರ್ ಕೆ ಸುಧಾಕರ್ ಅವರು ಭಾಳಷ್ಟು ಮಾಜಿ ಶಾಸಕರನ್ನ ಹಿರಿಯ ಕಾಂಗ್ರೆಸ್ ಮುಖಂಡರ ಕಾಲಕ್ಕೆ ಬಿದ್ದಿದ್ದಾರೆ, ಬೀಳ್ತಾ ಇದ್ದಾರೆ. ಕೋವಿಡ್ನ ಸ್ವಲ್ಪ ವಿಳಂಬ ಮಾಡಿ ಅಂತ. ಆದರೆ ನನಗೆ ನನ್ನ ಪಕ್ಷದ ಮೇಲೆ ಭರವಸೆ ಇದೆ. ಅಲ್ಲಾಗಿರೋ ಇರ್ರೆಗ್ಯುಲಾರಿಟಿ ಇವತ್ತಲ್ಲ ನಾಳೆ ಆಚೆ ಬರುತ್ತೆ. 2,500 ಕೋಟಿ ಸರ್ ಹಗರಣ. ಅದು ಬಿ ಜೆ ಪಿಯವ್ರು ಹೇಳೋ ಪ್ರಕಾರ 40,000 ಕೋಟಿ. ಯತ್ನಾಳ್ ಸಾಹೇಬ್ರು ಹೇಳಿದ್ದಾರೆ 40,000 ಕೋಟಿ. 45 ರೂಪಾಯಿ ಮಾಸ್ಕ್ನ 495 ರೂಪಾಯಿಗೆ ಮಾರ್ತಾರೆ ಇವರು. ಸರ್ಕಾರದ ದುಡ್ಡು, ಟ್ಯಾಕ್ಸ್ ಪೇಯರ್ಸ್ ಮನಿನ ಇವರೆಲ್ಲ ಈ ಥರ ತೊಗೊಂಡು ತಿಂತಾ ಇದ್ರೆ ಅದಕ್ಕೊಂದು ಬೆಲೆ ಬೇಡವಾ ಸರ್? ನಾನು ಹೇಳೋದು, ಸುಧಾಕರ್ MPL ಸೋಲ್ತಾರೆ, ಗ್ಯಾರಂಟಿ ಸೋಲ್ತಾರೆ. ಅವರು ಕೋವಿಡ್ಡಿಂದ ತಪ್ಪಿಸ್ಕೊಳ್ಳೋ ಚಾನ್ಸೇ ಇಲ್ಲ. ಡಿಲೇ ಮಾಡ್ಬೋದು ಅಷ್ಟೇ, ಯಾವತ್ತೊಂದಿನ. ರಾಮನಗರದಲ್ಲಿ ನಿಂತು DK ಬ್ರದರ್ಸ್ಗೆ ನಿಖಿಲ್ ಕುಮಾರಸ್ವಾಮಿ ಟಕ್ಕರ್ ಕೊಟ್ಟರು. ರಾಜಕಾರಣದಲ್ಲಿ ಯಾವುದೂ ಪರ್ಮನೆಂಟ್ ಅಲ್ಲ ಅಂತಂದ್ರು. ಯಾವುದು ಯಾರಿಗೂ ಭದ್ರಕೋಟೆಗೂ ಅಲ್ಲ. ಧಮಕಿ ಹಾಕೊಂಡು ಓಡಾಡೋದು ಹೆಚ್ಚು ದಿನ ಇರೋದಿಲ್ಲ. ಜನರು ಇದಕ್ಕೆ ತಕ್ಕ ಉತ್ತರ ಕೊಡ್ತಾರೆ. ಕನಕಪುರದಲ್ಲಿ ನಮ್ಮದೇ ಸಾಂಪ್ರದಾಯಿಕ ಮತಗಳಿವೆ. ಕನಕಪುರಕ್ಕೆ ಹೆಚ್ಚು ಆದ್ಯತೆ ಇದೆ ಅಂತಂದ್ರು. ಪ್ರಬುದ್ಧರು ತೀರ್ಮಾನ ನೋಡಿ, ರಾಜಕಾರಣದಲ್ಲಿ ಯಾವುದು ಕೂಡ ಪರ್ಮನೆಂಟ್ ಅಲ್ಲ, ಯಾವುದು ಕೂಡ ಭದ್ರಕೋಟೆ ಆಗಿರ್ತಕ್ಕಂಥದ್ದಲ್ಲ. ನಿಮ್ಮ ನಡೆಗಳು, ನಿಮ್ಮ ನುಡಿಗಳು ಯಾವ ರೀತಿ ಇರುತ್ತೆ ಆ ರೀತಿ ಜನಸಾಮಾನ್ಯರು ಪ್ರಬುದ್ಧರು ತೀರ್ಮಾನ ತಗೊಳ್ತಕ್ಕಂಥದ್ದಕ್ಕೆ ಪ್ರಜಾಪ್ರಭುತ್ವದಲ್ಲಿ ವೋಟಿಂಗ್ ಅಂತದಕ್ಕೆ ಒಂದು ಸಿಸ್ಟಮ್ ಒಂದು ಹಕ್ಕು ಕೊಟ್ಟಿದ್ದಾರೆ. ಹಾಗಾಗಿ ಇದು ಭಾಳ ವರ್ಷಗಳ ಕಾಲ ನಾವು ಆಡ್ದಂಗೆ, ನಾವು ಹೇಳ್ದಂಗೆ, ನಾವು ಯಾರಿಗೆ ಬೇಕಾದ್ರೂ ಧಮಕಿ ಹಾಕ್ಕೊಂಡು ನಮ್ಮ ಪಕ್ಷದವ್ರಿಗೆ ಹೆಂಗೆ ಬೇಕಾದ್ರೂ ಬೆದರಿಸ್ಕೊಂಡು ಇರ್ತೀವಿ ಅಂತಕ್ಕಂಥದ್ದಾದರೆ ಭಾಳ ದಿನ ನಡೆಯೋದಿಲ್ಲ. ಬಹುಶಃ ಮಂಜಣ್ಣ ಅವ್ರನ್ನೆಲ್ಲ ನೋಡಿದ್ದಾರೆ. ಇವತ್ತು ಯಾವ ರೀತಿ ಮಂಜಣ್ಣ ಅವರು ಅಧಿಕೃತ ಅಭ್ಯರ್ಥಿ ಅಂತಕ್ಕಂಥದ್ದು ಘೋಷಣೆ ಆದ ದಿನದಿಂದನೂ ರಾಮನಗರ ಜಿಲ್ಲೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥದ್ದು ಒಬ್ಬರು ಮಾಗಡಿ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರು ಯಾವ ರೀತಿ ಮಾತನಾಡ್ತಾ ಇದ್ದಾರೆ, ಯಾವ ರೀತಿ ಪದ ಬಳಕೆ ಮಾಡ್ತಾ ಇದ್ದಾರೆ, ಯಾವ ರೀತಿ ಏಕವಚನದಲ್ಲಿ ಮಾತನಾಡ್ತಾ ಇದ್ದಾರೆ. ಇನ್ನೊಬ್ಬ ಮಹಾನ್ ಭಾವರು ಒಬ್ಬರು ಇದ್ದಾರೆ, ರಾಮನಗರದಲ್ಲಿ ಒಬ್ಬರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಈಗ ಅವರು ಮಂಜಣ್ಣ ಅವರು ರಾಜಕೀಯಕ್ಕೆ ಯಾಕೆ ಬಂದರು ಅಂತ ಪಾಪ ಪ್ರಶ್ನೆ ಮಾಡ್ತಾರೆ. ನೋಡಿ, ರಾಜಕಾರಣದ